ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಇದುವರೆಗೂ ಯಾವುದೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಅದರಲ್ಲಿ ಆಯ್ದಂತ ಟಾಪ್ 10 MCQs ವೆರಿ ರಿಪೀಟೆಡ್ ಕ್ವೆಶನ್ಸ್. ಇದು ಟಿಇಟಿ ನಲ್ಲೂ ಕೂಡ ಬಹಳನೇ ರಿಪೀಟ್ ಆಗಿರುವಂತಹ ಕ್ವೆಶನ್ಸ್. ಇದು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕಾರ್ಬನ್ ವಿಸ್ಥಾಪಿತ ಹಂತದಲ್ಲಿ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವ ರೀತಿ ಇರುತ್ತೆ? ಕಾರ್ಬನ್, ಓಕೆ, ಕಾರ್ಬನ್ ವಿಸ್ಥಾಪಿತ ಹಂತದಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಉತ್ತರ ಏನಾಗುತ್ತೆ ನೋಡಿ. ವಿಸ್ಥಾಪಿತ ಹಂತ ಅಂತ ಬಂದಾಗ 1s2 2s1 ಮತ್ತೆ 2p3 ಅಂತ ಹೇಳ್ತೀವಿ, ಹೌದಲ್ವಾ? ಸೊ 1s2 2s1 2p3 ಅಂತ ಹೇಳಿದಾಗ ನೋಡಿ, ಅದ್ರದ್ದು ಕಾರ್ಬನ್ ಸಂಖ್ಯೆ ಎಷ್ಟು? 6 ಅಲ್ವಾ? 1s2 2s1 2p3. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಹೇಳಿದಾಗ 1s2 2s1, ಇನ್ನು p ಆರ್ಬಿಟಲ್ಸ್ ಯಾವಾಗ್ಲೂ 3 ಆರ್ಬಿಟಲ್ ನ ಒಳಗೊಂಡಿರುತ್ತೆ, ಹೌದಲ್ವಾ? ಸೊ 3 ಆರ್ಬಿಟ್ ಅಂತ ಹೇಳಿದಾಗ 1 1 1. ಸೊ x y z. ಸೊ ಏನು ಇದ್ರದ್ದು ಉತ್ತರ ಏನಾಗಿರುತ್ತೆ ಹಾಗಾದ್ರೆ? 1s1 2s1 2px1 2py1 2pz1 ಆಗಿರುತ್ತೆ. ಸೊ ಉತ್ತರ ಏನು? ಆಪ್ಷನ್ ಬಿ ಉತ್ತರ ಆಗಿರುತ್ತೆ. ಇನ್ನು ಕಾರ್ಬನ್ ನಲ್ಲಿ ಕಂಡು ಬರುವಂತಹ ಬಂಧದ ಪ್ರಕಾರ ಯಾವುದು? ಕಾರ್ಬನ್ನು ಲೌಹಿಕ ಬಂಧವನ್ನ ಒಳಗೊಂಡಿದ್ಯಾ, ಅಯಾನಿಕ್ ಬಂಧವನ್ನ ಒಳಗೊಂಡಿದ್ಯಾ, ಕೋವಲೆಂಟ್ ಬಂಧವನ್ನ ಒಳಗೊಂಡಿದ್ಯಾ, ಅಥವಾ ಹೈಡ್ರೋಜನ್ ಬಂಧವನ್ನ ಒಳಗೊಂಡಿದ್ಯಾ? ಕಾರ್ಬನ್ ಅನ್ನುವಂಥದ್ದು ಒಳಗೊಂಡಿರುವಂತಹ ಬಂಧ ಕೋವಾಲೆಂಟ್ ಬಂಧ. ಓಕೆ, ಕೋವಾಲೆಂಟ್ ಬಂಧವನ್ನ ಕಾರ್ಬನ್ ಒಳಗೊಂಡಿದೆ. ಇನ್ನು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು? ನೋಡಿ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೀಥೇನ್. ಮೀಥೇನ್ ಏನಿದೆಯಲ್ಲ, ಇದು ಒಂದು ಸರಳ ಹೈಡ್ರೋಕಾರ್ಬನ್. ಇದ್ರ ನಂತರ ಈಥೇನು ಅದೆಲ್ಲ ಬರುತ್ತೆ. ಅದರ ನಂತರ ಬೆನ್ಝೀನು, ಸೈಕ್ಲೋಪ್ರೋಪೇನ್ ಇವು ಎಲ್ಲ. ಸೊ ಫಸ್ಟ್ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ದಟ್ ಇಸ್ ಮೀಥೇನ್. ಕೆಟನೀಕರಣವು ಈ ಕೆಳಗಿನ ಯಾವ ಧಾತುವಿನ ಅನನ್ಯ ಗುಣ ಆಗಿದೆ? ಕೆಟನೈಸೇಷನ್ ಅನ್ನುವಂಥದ್ದು ಯಾವ ಒಂದು ಧಾತುವಿನ ಅನನ್ಯ ಗುಣ? ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ಕಾರ್ಬನ್. ಉತ್ತರ ಏನು? ಕಾರ್ಬನ್. ಇನ್ನು ಆಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನು? ನೋಡಿ, ಆಲ್ಕೀನ್ಸ್ ಅಂತ ಕೇಳಿದರೆ ಏನ್ ಕೇಳಿದರೆ? ಆಲ್ಕೀನ್ಸ್. ಆಲ್ಕೀನ್ಸ್ ಅಂತ ಹೇಳಿದಾಗ ಅದು ಯಾವಾಗ್ಲೂ ಡಬಲ್ ಬಾಂಡ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಹಾಗಾದ್ರೆ ಡಬಲ್ ಬಾಂಡ್ ಒಳಗೊಂಡಿರುವಂತಹ ಆಲ್ಕೀನ್ಗಳು ಒಳಗೊಂಡಿರುವಂತಹ ಸೂತ್ರ ಏನು? ಏನು? CnH2n, ಹೌದಲ್ವಾ? ಹಾಗಾದ್ರೆ ಆಲ್ಕೇನು CN ಇಲ್ಲಿ ಜಾಗ ಇಲ್ಲ, ಇಲ್ಲಿ ಬರೀತೀನಿ ನೋಡಿ. CnH2n+2. ಓಕೆ, ನೋಡಿ, CnH2n+2 ಏನಿದೆ ಇದು ಆಲ್ಕೇನ್ದು ಫಾರ್ಮುಲಾ. CnH2n ಏನಿದೆ ಇದು ಆಲ್ಕೀನ್ಗಳ ಫಾರ್ಮುಲಾ. ಇದು ಏನಿದೆ CnH2n-2 ಏನಿದೆಯಲ್ಲ, ಎಸ್, ಇದು ಬಂದು ಆಲ್ಕೇನ್ ನ ಫಾರ್ಮುಲಾ, ಇದು ಆಲ್ಕೀನ್ ನ ಫಾರ್ಮುಲಾ, ಅಂಡ್ ದಿಸ್ ಇಸ್ ಆಲ್ಕೈನ್ ನ ಫಾರ್ಮುಲಾ ಆಗಿರುತ್ತೆ. ಓಕೆ, ಸೊ ಉತ್ತರ ಬಂದು ಇದಕ್ಕೆ ಉತ್ತರ ಯಾವುದು? CnH2n. ಮುಂದಿನ ಪ್ರಶ್ನೆ, C2H5OH ಸಂಯುಕ್ತದಲ್ಲಿರುವಂತಹ ಕ್ರಿಯಾ ಗುಂಪು CnH25. ಓಕೆ, C2H5OH. 6ನೇ ಒಂದು ಪ್ರಶ್ನೆ ಏನು? C2H5OH ಸಂಯುಕ್ತದಲ್ಲಿ ಇರುವಂತಹ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ, ಅಥವಾ ಇದ್ರೊಳಗಡೆ ಇರುವಂತಹ ಕ್ರಿಯಾ ಗುಂಪು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಏನು?
ಕ್ರಿಯಾ ಗುಂಪು ಯಾವುದು? ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಇದ್ರೊಳಗಿರುವಂತಹ ಫಂಕ್ಷನಲ್ ಗ್ರೂಪ್ OH ಗ್ರೂಪ್. OH ಗ್ರೂಪ್ ಅನ್ನ ನಾವೇನಂತ ಕರಿತೀವಿ? ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಯಾವುದು ಸರಿಯಾದ ಅನುರೂಪ ಶ್ರೇಣಿ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಅನುರೂಪ ಶ್ರೇಣಿ ಅಂತ ಹೇಳಿದ್ರೆ ದಟ್ ಇಸ್ C2H6 ಆಮೇಲೆ C3H8. ನೋಡಿ ಈಗ ಯಾವ ರೀತಿ ಅದು? ಅಂದ್ರೆ ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿ. ಓಕೆ, ಅನುರೂಪ ಶ್ರೇಣಿ ಅಂತ ಹೇಳಿದ್ರೆ ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. ಈಗ ನೋಡಿ, ಈಗ n ಪ್ಲೇಸ್ ಅಲ್ಲಿ ನಾವು 2 ಕೊಡೋಣ, ಯಾಕಂದ್ರೆ ಇಲ್ಲಿ C2 ಅಂತ ಇದೆ ಅಲ್ವಾ, 2 ಕೊಡೋಣ. ಇನ್ನು H 2 × 2 + 2 ಏನಾಗುತ್ತೆ? C2 4 + 2 ಏನಾಗುತ್ತೆ? C2 H6 ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಇದೇ ಪ್ಲೇಸ್ಗೆ ನಾವು 3 ಹಾಕಿದಾಗ ಏನಾಗುತ್ತೆ? 3 6 7 8 ಆಗುತ್ತೆ. ಹೌದಲ್ವಾ? C3H8 ಬರುತ್ತೆ. ಸೊ ಇದು ರೈಟ್ ಆನ್ಸರ್. ಅಂದ್ರೆ ಇವೆರಡು ಕೂಡ ಅನುರೂಪ ಶ್ರೇಣಿ ಆಗಿದೆ. ಆದ್ರೆ ಇದು ಹಾಗಲ್ಲ, ಆಯ್ತಾ? ಈಗ ನಾವು C2 ಪ್ಲೇಸ್ಗೆ 2 ಕೊಟ್ಟಾಗ ಇಲ್ಲ H ಪ್ಲೇಸ್ ಅಲ್ಲಿ 6 ಬರ್ಬೇಕು, ಬಟ್ ಇಲ್ಲಿ 4 ಇದೆ, ಇದು ರಾಂಗ್. ಓಕೆ, ಇಲ್ಲಿ C2 ಇದೆ, ಇಲ್ಲಿ C4 ಇದೆ, ಇದು ರಾಂಗ್. ಇಲ್ಲಿ C2 ಇದೆ, ಇಲ್ಲೂ C2 ಇದೆ, ಬಟ್ ಇಲ್ಲಿ H6 ಇದೆ, ಇಲ್ಲಿ H2 ಇದೆ, ದಿಸ್ ಇಸ್ ಆಲ್ಸೋ ರಾಂಗ್. ಅನುರೂಪ ಶ್ರೇಣಿ ಅಂತ ಬಂದಾಗ ಏನು ನಂಬರ್ಸ್ ಹಾಕಿರ್ತೀವಿ ಆ ನಂಬರ್ಸ್ ಅನ್ನ ಕ್ಯಾರಿ ಮಾಡಿದಾಗ ಅದಕ್ಕೆ ಅದು ಅನುರೂಪವಾಗಿ ಇರುವಂತದ್ದು. ಓಕೆ ನೋಡಿ, ಸೊ ಉತ್ತರ ಬಂದು ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಆದೇಶನ ಕ್ರಿಯೆಯಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಈ ಧಾತುವನ್ನ ಸೇರಿಸಲಾಗುತ್ತೆ. ಓಕೆ, ಆದೇಶನ ಕ್ರಿಯೆಯಲ್ಲಿ, ಓಕೆ, ಆದೇಶನ ಕ್ರಿಯೆಯಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಈ ಧಾತುವನ್ನ ಸೇರಿಸಲಾಗುತ್ತೆ. ಯಾವ ಧಾತುವನ್ನ ಸೇರಿಸ್ತಾರೆ? ಕ್ಲೋರಿನ್ ಅನ್ನ ಸೇರಿಸ್ತಾರೆ. ಓಕೆ, ಸಲ್ಫರ್ ಆಗ್ಲಿ, ಮೆಗ್ನೀಷಿಯಂ ಆಗ್ಲಿ, ಸೋಡಿಯಂನಾಗ್ಲಿ ಸೇರಿಸಲ್ಲ. ಆದೇಶನ ಕ್ರಿಯೆಯಲ್ಲಿ ಯಾವಾಗ್ಲೂ ಹೈಡ್ರೋಕಾರ್ಬನ್ಸ್ಗೆ ಕ್ಲೋರಿನ್ ಅನ್ನ ಮಾತ್ರ ಸೇರಿಸ್ತಾರೆ. ಓಕೆ, ಹೈಡ್ರೋಕಾರ್ಬನ್ಗಳಿಗೆ ಯಾವಾಗ್ಲೂ ಆದೇಶನ ಕ್ರಿಯೆಯಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಯಾವಾಗ್ಲೂ ಕ್ಲೋರಿನ್ ಧಾತುವನ್ನ ಮಾತ್ರನೇ ಸೇರಿಸೋದು. ಸಲ್ಫರ್ ಆಗ್ಲಿ, ಮೆಗ್ನೀಷಿಯಂ ಆಗ್ಲಿ, ಸೋಡಿಯಂ ಆಗ್ಲಿ ಯಾವನ್ನು ಸೇರಿಸೋದಿಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹೈಡ್ರೋಕಾರ್ಬನ್ ಅನ್ನ ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಪ್ರೋಪೆನಾನು, ಮಿಥೆನಾಲು, ಇಥೆನಾಲು, ಅಸಿಟಿಕ್ ಆಮ್ಲ. ನೋಡಿದ ಕೂಡ್ಲೆ ಹೇಳ್ತಾರೆ ಯಾವುದು? ಗೆಸ್ ಮಾಡಿ. ಎಸ್, ಅಸಿಟಿಕ್ ಆಮ್ಲ ಏನಿದೆಯಲ್ಲ ಇದನ್ನ ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸುವಂತದ್ದು. ಅಂದ್ರೆ ಹೈಡ್ರೋಕಾರ್ಬನ್ ಅಂದ್ರೆ ದಿಸ್ ಇಸ್ ದ ಹೈಡ್ರೋಕಾರ್ಬನ್. ಯಾವುದು? ಅಸಿಟಿಕ್ ಆಮ್ಲ ಏನಿದೆಯಲ್ಲ ಇದು ಒಂದು ಹೈಡ್ರೋಕಾರ್ಬನ್. ಇದನ್ನ ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸ್ತಾರೆ. ಈ ಕೆಳಗಿನ ಯಾವುದು ಗಡಸು ನೀರಿನಲ್ಲಿಯೂ ಸ್ವಚ್ಛಗೊಳಿಸುತ್ತದೆ? ನೋಡಿ, ಈ ಕೆಳಗಿನ ಯಾವುದು ಗಡಸು ನೀರಿನಲ್ಲಿ ಕೂಡ ಸ್ವಚ್ಛಗೊಳಿಸುತ್ತೆ? ಯಾವುದು? ಎಸ್, ಮಾರ್ಜಕ ಮಾತ್ರ ಗಡಸು ನೀರಿನಲ್ಲಿ ಸ್ವಚ್ಛ ಆಗುವಂತದ್ದು. ಹಾಗಾಗಿ ಇದನ್ನ ವಾಟರ್ ಪ್ಯೂರಿಫೈ ನಲ್ಲಿ ಅಂದ್ರೆ ಅಥವಾ ಹಾರ್ಡ್ನೆಸ್ ಆಫ್ ವಾಟರ್ ಅನ್ನ ಕಂಡು ಹಿಡಿಯೋದಕ್ಕೆ ಇದನ್ನ ಬಳಸೋದಿಲ್ಲ. ಓಕೆ, ಗಡಸು ನೀರಿನಲ್ಲಿಯೂ ಸ್ವಚ್ಛಗೊಳಿಸುತ್ತದೆ ಅಂದ್ರೆ ಯಾವುದು? ಮಾರ್ಜಕ.